ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣ. ನಟ ತಮಿಳಿಗ ವೆಟ್ರಿ ಕಳಗಂ ಸಂಸ್ಥಾಪಕ ವಿಜಯ್ಗೆ ಸಮನ್ಸ್ ನೀಡಿರುವಂತದ್ದು. ಜನವರಿ 12ರಂದು ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ಸಮನ್ಸ್ ಜಾರಿ ಮಾಡಿದೆ. ತಮಿಳುನಾಡಿನಲ್ಲಿ ನಡೆದಂತ ನಟ ವಿಜಯ್ ಅವರ ಸಿನಿಮಾ ಪ್ರದರ್ಶನದ ವೇಳೆ ನಡೆದಿದ್ದಂಥದ್ದು. ಜನವರಿ 12ರಂದು ವಿಚಾರಣೆಗೆ ಹಾಜರಾಗುವಂತೆ ಸಿಬಿಐ ಸಮನ್ಸ್ ಜಾರಿ ಮಾಡಿರುವಂಥದ್ದು. 2025ರ ಸೆಪ್ಟೆಂಬರ್ 27ರಂದು ಕರೂರಿನಲ್ಲಿ ನಡೆದಂತಹ ದುರ್ಘಟನೆ ಏನಿದೆ, ಕಾಲ್ತುಳಿತ ಪ್ರಕರಣದಲ್ಲಿ ಮಕ್ಕಳು ಸೇರಿ 41 ಜನ ಮೃತಪಟ್ಟಿದ್ರು. ತಮಿಳುನಾಡಿನ ಕರೂರಿನಲ್ಲಿ ಆಗಿತ್ತು ಇದೊಂದು ದುರಂತ. 2025 ಸೆಪ್ಟೆಂಬರ್ 27ನೇ ತಾರೀಕು ಕರೂರಿನಲ್ಲಿ ನಡೆದಿದ್ದಂತ ಕಾಲ್ತುಳಿತ ಪ್ರಕರಣ 41 ಜನರು ಮೃತಪಟ್ಟಿರ್ತಾರೆ. ಆ ಒಂದು ವಿಚಾರದಲ್ಲಿ ಈಗ ವಿಚಾರಣೆಗೆ ಹಾಜರಾಗುವಂತೆ ಜನವರಿ 12ರಂದು ಸಮನ್ಸ್ ಜಾರಿಗೊಳಿಸಿರುವಂಥದ್ದು. ಸೆಪ್ಟೆಂಬರ್ 27ನೇ ತಾರೀಕು ತಮಿಳುನಾಡಿನ ಕರೂರಿನಲ್ಲಿ ಒಂದು ದೊಡ್ಡ ದುರಂತನೇ ನಡೆದು ಹೋಗಿರುತ್ತೆ. ಎಲ್ಲೋ ಒಂದ್ ಕಡೆ ಕೆಟ್ಟ ಹೆಸರು ಅಥವಾ ಕಪ್ಪು ಚುಕ್ಕೆ ಬಂದಿರುತ್ತೆ ನಟ ವಿಜಯ್ಗೆ. ಈಗ ಜನವರಿ 12ರಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ರೀತಿಯಾಗಿ ಸಮನ್ಸ್ ಜಾರಿ ಮಾಡಿರುವಂಥದ್ದು. ನಟ ವಿಜಯ್ ಸಿನಿಮಾ ರಿಲೀಸ್ ಆಗಿದ್ದಂತಹ ವೇಳೆ ಅಲ್ಲಿ ಕರೂರಿನಲ್ಲಿ ಜನತೆ ಹಾಜರಾಗಿರ್ತಾರೆ. ಅವರನ್ನ ನೋಡಬೇಕು, ಕಣ್ತುಂಬ್ಕೋಬೇಕು ಅಂತ ಆ ಸಂಭ್ರಮವನ್ನ ಕಣ್ತುಂಬ್ಕೋಬೇಕು ಅಥವಾ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗಿರ್ಬೇಕು ಅಂತ. ಆದ್ರೆ ದುರಾದೃಷ್ಟವಶಾತ್ ಮಕ್ಕಳು ಸೇರಿದಂತೆ 41 ಜನ ಅವತ್ತು ಮೃತಪಟ್ಟಿರ್ತಾರೆ. ಇದು ಎಲ್ಲೋ ಒಂದು ಕಡೆ ಅಭಿಮಾನಿಗಳ ಈ ಒಂದು ಸಾವಾಯ್ತಲ್ವಾ ಅಂತ ದುಃಖ ಪಡ್ಬೇಕಾ ಅಥವಾ ತಮ್ಮ ವೃತ್ತಿ ಜೀವನದ ಸಕ್ಸಸ್ಗೆ ಖುಷಿ ಪಡ್ಬೇಕಾ ಅನ್ನುವಂತ ಒಂದು ಗೊಂದಲದಲ್ಲಿ, ನೋವಿನಲ್ಲಿ ನಟ ವಿಜಯ್ ಇರ್ತಾರೆ. ಅವರು ಕೂಡ ಕ್ಷಮೆಯನ್ನ ಕೂಡ ಕೇಳಿರ್ತಾರೆ. ಆದ್ರೆ ಅದೇನೇ ಆದ್ರೂ ಕೂಡ ಈ ಒಂದು ದುರಂತಕ್ಕೆ ಎಲ್ಲೋ ಒಂದ್ ಕಡೆ ವಿಜಯ್ ಸರಿಯಾಗಿ ಮಾಹಿತಿಯನ್ನ ನೀಡದೆ ಅಲ್ಲಿ ಆ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರ ಅನ್ನುವಂತ ವಿಚಾರಕ್ಕೆ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿರುತ್ತೆ. ನಟ ತಮಿಳಿಗ ವೆಟ್ರಿ ಕಳಗಂ ವಿಜಯ್ ಈಗ ಜನವರಿ 12ರಂದು ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿಬಿಐ ಸಮನ್ಸ್ ಜಾರಿಗೊಳಿಸಿರುವಂತದ್ದು.